ಈಗಿದ್ದೆ ಅಂತಾರೆ ಯಾರು 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 ಭ್ರಷ್ಟಾಚಾರ ಮಾಡಿದವರು, ಅವ್ರಿಗೆ ಯಾರು ಜಮೀನು ಕಮ್ಮಿ ರೇಟಿಗೆ ಕೊಡಿಸ್ತಾರೆ, ಯಾರಿಗೆ ಹೆದರಿಕೆ ಹಾಕಿ ಕೊಡಿಸ್ತಾರೆ ಅಂಥವ್ರನ್ನ ಜೊತೆಗೆ ಇಟ್ಕೊಂಡು ಮದ್ಯ ಮಾರಾಟ ಮಾಡೋ ಅಂಥವ್ರನ್ನ ಈಗ ರೈಟ್ ಹ್ಯಾಂಡು ಸುಳ್ಳು ಮೋಸಗಾರರು ಎಲ್ಲ ಇವ್ರ ಜೊತೆಗೆ ಇರೋರು ಈಗೆಲ್ಲ. ಹಾಗೆ ಆ ಥರದವರು ಅದ್ರ ಎಲ್ಲರೂ ತಪ್ಪಾಗ್ಬಿಡ್ತಾರೆ ಅಂತ ಅದ್ರ ಬಗ್ಗೆ ಗಮನ ಹರಿಸಲು ಬಿಟ್ರೆ, ಇಲ್ಲಿ ಕ್ಷೇತ್ರದ ಬಗ್ಗೆ ಆಗು ಹೋಗುಗಳ ಬಗ್ಗೆ ಫಾರೆಸ್ಟ್ ಇಲಾಖೆ ರೈತರಿಗೆ ಏನು ತೊಂದರೆ ಆಗ್ತೈತೆ ಅದು ಯಾವುದೂ ಸಹ ಗಮನಕ್ಕೆ ಇಲ್ಲ. ಇವ್ರದ್ದು ಬಿಟ್ಟು ಪ್ರಚಾರದ ಬಗ್ಗೆ ಅವರಿಗೆ ಆಗಿದೆ ಬಿಟ್ಟರೆ, ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಥವಾ ಈ ಕ್ಷೇತ್ರದ ಅಧಿಕಾರಿಗಳು ಜನರ ಮೇಲೆ ಎಷ್ಟು ದಬ್ಬಾಳಿಕೆಗಳು ಆಗ್ತದವೆ, ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತೈತಿ ಅನ್ನೋದ್ರ ಬಗ್ಗೆ ಇಲ್ಲ. ಯಾಕಂದರೆ ಇವರೇ ವರ್ಗಾವಣೆಯಲ್ಲಿ ಎಲ್ಲ ಭ್ರಷ್ಟಾಚಾರ ಮಾಡಿದ್ರೆ ಇವ್ರೇನು ಹೇಳಕ್ಕೆ ನೈತಿಕತೆ ಇರುತ್ತೆ? ಯಾವ ಅಧಿಕಾರಿಗಳ ಹತ್ರ ಹೇಳಕ್ಕಿರುತ್ತೆ? ಇವರು ಏನಿದ್ರು ಭ್ರಷ್ಟಾಚಾರ ದುಡ್ಡು ತಗೊಳ್ಳೋದು ಆಸ್ತಿ ಖರೀದಿ ಮಾಡ, ಎಲ್ಲೆಲ್ಲಿ ಬೈಪಾಸ್ ಎಲ್ಲಿ ಹೋಗುತ್ತೆ ಅದ್ರ ಅಕ್ಕಪಕ್ಕ ಎಲ್ಲ ಸಾಗರ ಖರೀದಿ ಮಾಡಾಯ್ತು, ಆಮೇಲೆ ಎಲ್ಲೆಲ್ಲಿ ಟೌನ್ ಒಳಗಿದಾವೆ ಅಂತ ಖರೀದಿ ಮಾಡಾಯ್ತು. ಅದು ಖರೀದಿ ಮಾಡಕ್ಕೆ ಒಬ್ರು ಮತ್ತೆ ಏಜೆಂಟ್ ಒಬ್ಬ ಜೊತೆಗೆ ಇದ್ದಾರೆ ಅಂತಾರೆ ಯಾರು ಪಾಪ ಕಾಂಗ್ರೆಸ್ ಪಕ್ಷ ಕಟ್ಟಿ ಕಾಂಗ್ರೆಸ್ ಕಾಗೋಡು ತಿಮ್ಮಪ್ಪನವ್ರ ಜೊತೆಗೆ ಇದ್ದು ಎಲ್ಲ ಬಂದು ಹೋರಾಟ ಮಾಡಿ ಗೆಲ್ಲಿಸ್ತಾರೆ ಯಾರೂ ಇಲ್ಲ. ಈಗಿದ್ದೆ ಅಂತಾರೆ ಯಾರು 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 ಭ್ರಷ್ಟಾಚಾರ ಮಾಡಿದವರು, ಅವ್ರಿಗೆ ಯಾರು ಜಮೀನು ಕಮ್ಮಿ ರೇಟಿಗೆ ಕೊಡಿಸ್ತಾರೆ, ಯಾರಿಗೆ ಹೆದರಿಕೆ ಹಾಕಿ ಕೊಡಿಸ್ತಾರೆ ಅಂಥವ್ರನ್ನ ಜೊತೆಗೆ ಇಟ್ಕೊಂಡು ಮದ್ಯ ಮಾರಾಟ ಮಾಡೋ ಅಂಥವ್ರನ್ನ ಈಗ ರೈಟ್ ಹ್ಯಾಂಡು ಸುಳ್ಳು ಮೋಸಗಾರರು ಎಲ್ಲ ಇವ್ರ ಜೊತೆಗೆ ಇರೋರು ಈಗೆಲ್ಲ. ಹಾಗೆ ಆ ಥರದವರು ಹಿಂಗೆ ಪಾಪ ಕಾಂಗ್ರೆಸ್ಸಲ್ಲಿ ಅನೇಕ ಜನ ಕಾಗೋಡು ತಿಮ್ಮಪ್ಪನ ಅಭಿಮಾನಿಗಳು ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು ಸರ್ವಿಸ್ ಮಾಡೋಂಥವ್ರು ಸಮಾಜ ಸೇವೆ ಮಾಡೋಂಥವ್ರು ಸಾಕಷ್ಟು ಜನ ಇದ್ದಾರೆ ಪಾಪ ಪಾರ್ಟಿ ಕಟ್ಟಿ ಬಂದಂಥವ್ರು. ಅವ್ರು ಯಾರು ಸಹ ಈಗ ಇವರ ಹತ್ರ ಇಲ್ಲ. ಇವ್ರ ಜೊತೆ ಇದ್ದಾಗ ಏನಿದ್ರು ಆಸ್ತಿ ಕೊಡಿಸೋ ಅಂಥವ್ರು, ಭ್ರಷ್ಟಾಚಾರ ದುಡ್ಡು ಕೊಡೋದು ಇಂತಿಂಥ ಮೂಲಕ ದುಡ್ಡು ಬರುತ್ತೆ ಅಂತ ಯಾರು ಡೈರೆಕ್ಷನ್ ಕೊಡ್ತಾರೆ ಅವರು ಹತ್ರ ಇದ್ದಾರೆ. ಇವ್ರ ಪರವಾಗಿದ್ದು ಅಥವಾ ಪಾರ್ಟಿ ಪರವಾಗಿದ್ದು ಹೋರಾಟ ಮಾಡಿದಂಥವ್ರು ಇಲ್ಲ. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಅಂತ ನಾನು ಗಣಪತಿ ಹಬ್ಬದಲ್ಲೆಲ್ಲ ಹೋದಲ್ಲೆಲ್ಲ ಕೇಳಿದೆಪ್ಪ ಸಾಕಷ್ಟು ಜನ. ಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಈ ಅರಣ್ಯ ಸಾಗರದಲ್ಲಿ ಈ ಬಾಯ್ಸ್ ಹುಡುಗರದು ಅಂತೇಳಿ ಕಾಗೋಡು ತಿಮ್ಮಪ್ಪನವರು ಅವರು 2013ರಲ್ಲಿ ಗೆದ್ದ ನಂತರ ಸ್ಪೀಕರ್ ಆಗಿದ್ದಾಗ ಅದೊಂದು ಡಿಗ್ರಿ ಕಾಲೇಜ್ ಓಪನ್ ಮಾಡಿದ್ರು. ಡಿಗ್ರಿ ಕಾಲೇಜ್ ಓಪನ್ ಮಾಡಿ ಚೆನ್ನಾಗಿ ಅದು ನಡೀತಾನೆ ಇತ್ತು. ಆದ ನಂತರ ಹಾಲಪ್ಪನವ್ರಿಗಿದ್ರು ಅವಾಗಲೂ ಸಹ ಯಾವುದೇ ರೀತಿಯಲ್ಲಿ ಅಲ್ಲಿನ ಉಪನ್ಯಾಸಕರಿಗೆ ತೊಂದರೆ ಕೊರತೆ ಇರಲಿಲ್ಲ. ಅದು ಬಹಳ ಜನರ ಬೇಡಿಕೆ ಆಗಿತ್ತು, ಅದನ್ನು ಮಾಡಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಏನಾಗಿದೆ ಅಂದರೆ, ಸೈನ್ಸಿಗೆ ಸುಮಾರು 70 ಜನ ಮಕ್ಕಳು ಅಡ್ಮಿಷನ್ ಆಗಿದೆ ಅಲ್ಲಿ ಡಿಗ್ರಿ ಕಾಲೇಜ್. ಇಲ್ಲಿ ನಮ್ಮ ಈ ತ್ಯಾಗರ್ತಿ ರೋಡ್ ಕ್ರಾಸಲ್ಲಿ ಇದೆಯಲ್ಲ, ಆದರೆ ಈ ಒಂದು ತಿಂಗಳಿಂದ ಅದಕ್ಕೆ ಉಪನ್ಯಾಸಕರೇ ಇಲ್ಲದೆ ಮಕ್ಕಳು ಪಾಪ ಹುಡುಗರು ಕಾಲೇಜಿಗೆ ಹೋಗ್ತಾ ಇಲ್ಲ. ಅವರೆಲ್ಲರೂ ಸಹ ಮನೇಲೇ ಇಲ್ಲ. ಇನ್ನೇನು ಬೇರೆ ಕಡೆ ಹೋಗಿ ನಾವು ಅಡ್ಮಿಷನ್ ಆಯ್ತಾಗ ಬೇರೆ ಕಡೆ ಹೋಗಿಲ್ಲ, ಇಲ್ಲಿ ಇವರು ಉಪನ್ಯಾಸಕರು ಇಲ್ಲ. ಆ ರೀತಿ ಸ್ಥಿತಿಯಲ್ಲಿ ಆಯಿತು. ಇವತ್ತು 70 ಜನರ ಮಕ್ಕಳ ಭವಿಷ್ಯ ಇವತ್ತು ಹಾಳಾಗ್ತಾ ಇದೆ. ಆದರೆ ಈ ಆಡಳಿತ ಮಾಡೋ ಅಂಥವರಿಗೆ ಯಾವುದೇ ರೀತಿಯಲ್ಲಿ ಏನು ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಸಾಗರ ತಾಲೂಕಲ್ಲಿ ಏನಾಗಿದೆ ಅಂದರೆ, ಈ ಆಡಳಿತ ಹದಗೆಟ್ಟು ಹೋಗಿದೆ, ಹೇಳೋರಿಲ್ಲ ಕೇಳೋರಿಲ್ಲ, ಆ ರೀತಿ ಪರಿಸ್ಥಿತಿ ಬಂದಿದೆ. ಇದು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇದನ್ನು ತಕ್ಷಣ ನಾಳೆಯಿಂದನೇ ಇದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಯವರು, ನಮ್ಮ ಜಿಲ್ಲೆಯವರೇ ಶಿಕ್ಷಣ ಸಚಿವರು ಆಗಿದ್ದಾರೆ. ಇದು ಉನ್ನತ ಶಿಕ್ಷಣ ಸಚಿವರು ಬರ್ತಾರೆ ಇಲ್ಲ, ನಮಗಿದು ಶಾಲೆ ಮತ್ತು ಪ್ರೌಢ ಶಿಕ್ಷಣ ಸಚಿವರು. ಆದರೂ ಸಹ ಸಚಿವರು ಇದ್ದು ಇದ್ರ ಬಗ್ಗೆನೆಲ್ಲ ಗಮನ ಹರಿಸ್ತಾರೆ. ಇಲ್ಲ ಒಂದು ಕಡೆ 70 ಮಕ್ಕಳು ಭವಿಷ್ಯ ಹಾಳಾಗ್ತದೆ. ಇದು ಹಿಂಗೆ ಮುಂದುವರೆದು ಈ ವಾರದಲ್ಲಿ ಏನಾದ್ರು ಅದಕ್ಕೆ ಉಪನ್ಯಾಸಕರನ್ನ ಹಾಕದೆ ಹೋದರೆ ನಾವು ಅನಿವಾರ್ಯ DC ಆಫೀಸ್ ಎದುರುಗಡೆ ನಮ್ಮ ಹಾಲಪ್ಪನವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಅನೇಕ ಈ ಫಾರೆಸ್ಟ್ ಇಲಾಖೆ ವಿಚಾರ, ರೈತರ ವಿಚಾರ ಅಂತ ಬಂದಾಗ ಅರಣ್ಯ ಒಬ್ಬೊಬ್ಬ ರೇಂಜ್ ಆಫೀಸಿಗೆ ಇಂತಿಷ್ಟು ಬೇರೆ ಅಂತ ಬರ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೇಂಜ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಆಯ್ದ ಒಂದು ಗ್ರಾಮದಲ್ಲಿ ಫಾರೆಸ್ಟಲ್ಲಿ ಒಂದು 50-100 ಜನ 200 ಜನ ಇದ್ದರೆ ಅದರಲ್ಲಿ ಯಾರೋ ಒಬ್ಬಿಬ್ರಿಗೆ ಹೋಗೋದು ಸಿವಿಲ್ ಕೋರ್ಟಿಗೆ ಹಾಕೋಂಥ ಕೆಲಸ ಮಾಡಿದ್ದಾರೆ. ಈ ಉದಾಹರಣೆ ಅಂಬಳಿಗೋಳದ ರೇಂಜರು
ಆ ಬೆಳಂದೂರಲ್ಲಿ, ಆಮೇಲೆ ಕುಂದೂರಲ್ಲಿ ಈ ರೀತಿಯ ಆ ಗ್ರಾಮದಲ್ಲಿ ಸಾಕಷ್ಟು ಜನ ಇದ್ದಾರೆ ಅರಣ್ಯ ಸಾಗುವಳಿ ಮಾಡಿಕೆ ಬಂದರು. ಅದು ಭಾಳ ವರ್ಷದಿಂದ ಮಾಡಿಕೆ ಬಂದಿದೆ. ಮತ್ತು ಇಡೀ ನಮ್ಮ ಅದು ಅಂಬಳಿಗಳ ಸಮಸ್ಯೆ ರೇಂಜ್ ಆಫೀಸ್ ಒಂದೇ ಸಮಸ್ಯೆ ಅಲ್ಲ, ಇಡೀ ಸ್ಟೇಟಿನ ಸಮಸ್ಯೆ, ಇಡೀ ಜಿಲ್ಲೆ ಸಮಸ್ಯೆ, ಇಡೀ ತಾಲೂಕಿನ ಸಮಸ್ಯೆ. ಅದು ಸರ್ಕಾರದ ಹಂತದಲ್ಲೇ ಈಗ ಭೂ ಕಬಳಿಕೆ ನ್ಯಾಯಾಲಯನ ತೆಗೆದಿದ್ದಾರೆ ಬೆಂಗಳೂರಲ್ಲಿ, ಅವ್ರಿಗೆ ಕೇಸ್ ಹಾಕ್ಬಾರ್ದು ಅಂತ. ಆದರೆ ಈ ರೇಂಜರ್ಗಳು ಕೆಲವೊಂದಿಷ್ಟು ಜನ RFಗಳು ಯಾರು ಆಯ್ದ ಒಂದಿಷ್ಟು ಜನರಿಗೆ ರೈತರಿಗೆ ಹಾಕಿ ಅಲ್ಲಿ ಸಿವಿಲ್ ಕೋರ್ಟಲ್ಲಿ ಇಲ್ಲ ನೀವು ಬೇಡ ನಾವು ಬಿಡ್ತೀವಿ ಅಂತ ಹೇಳಿದ್ರೆ ಹೋದರೆ ಮತ್ತೆ ನೀವು ಜೈಲಿ ಹೋಗ್ತೀವಿ ನೋಡ್ರಿ ಅಂತ ಹೇಳಿ ಆ ರೀತಿ ಬೆದರಿಸಿ ಕೋರ್ಟಲ್ಲಿ ಹೋಗಿ ಹೇಳಿಸಿದ್ದು ಆ ಜಮೀನಿಗೆ ಹೋಗಿ ಗಿಡ ಹಾಕೋಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಬೆಳಂದೂರಲ್ಲಿ ಸರ್ವೆ ನಂಬರ್ 6ನೇ ಸರ್ವೆ ನಂಬರ್ ಇಲ್ಲ, ಅಲ್ಲಿ ಓಂಕಾರಪ್ಪ ಮತ್ತು ಡಾಕಪ್ಪ ಅನ್ನೋದು ಅವ್ರ ಅಪ್ಪ ಸಾಗುವಳಿ ಮಾಡಿದ 50 ವರ್ಷದ ಹಿಂದೆ. ಅಲ್ಲಿ ಅವ್ರ ಅಪ್ಪಗೆ ಅರಣ್ಯ ಇಲಾಖೆಯಲ್ಲಿ ಈಗ 50 ವರ್ಷದ ಹಿಂದೆ ಕೇಸ್ ಹಾಕಿದ್ರು. ಅವತ್ತಿಂದ ಮಾಡ್ಕೊಂಬಂದಂಥ ಜಮೀನ ಇವತ್ತು ಇವ್ರು ಹೋಗಿ ಅದಕ್ಕೆ ಮನೆ ಗಿಡ ಅಂತ ಕೆಲಸ ಮಾಡಿದ್ದಾರೆ. ಅದ್ರ ಮೊನ್ನೆ ನಾವು ಅದು ಹೋರಾಟ ನಿನ್ನೆ ಮಾಡಬೇಕು ಅಂತ ಇತ್ತು, ಅಷ್ಟೊಳಗೆ ನಮ್ಮ ಸಾಹೇಬರು ಹಾಲಪ್ಪನವರ ತಾಯಿ ತೀರೋದ್ರಿಂದ ಅದು ನಮ್ಮ ಮುಂದೆ ಹಾಕಿದ್ರು. ಅವರ ನೇತೃತ್ವದಲ್ಲಿ ಇವನ್ನೆಲ್ಲರೂ ಹೋರಾಟ ಮಾಡ್ತೀವಿ. ಆದರೆ ಈ ರೀತಿಯ ರೈತರ ಮೇಲೆ ದಬ್ಬಾಳಿಕೆಗಳು ನಡೀತದೆ. ಆ ಸಂಘಗಳಿಗೂ ಸಹ ನಾನು ಅಭಿನಂದಿಸ್ತೇನೆ. ಯಾಕಂದರೆ ಅವರು ಸಹ ಯಾವುದೇ ರೀತಿಯಲ್ಲಿ ಗಲಾಟೆ ಆಗದೆ ಪೊಲೀಸ್ ಇಲಾಖೆ ಸಾರ್ವಜನಿಕ ಜೊತೆಗೆ ಸಹಕರಿಸಿ ಈ ಹಬ್ಬವನ್ನು ಶಾಂತಿಯಿಂದ ಮುಗಿಸಲಿಕ್ಕೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಇಷ್ಟು ಹೇಳಿ ಇದು ಮುಂದಿನ ದಿನಗಳ ಅಧಿಕಾರಿಗಳು, ನಾನು ಶಾಸಕರಿಗೆ ಹೇಳಲ್ಲ, ಶಾಸಕರಿಗೆ ಹೇಳಿ ಆಯಿತು, ನಾವು ಇನ್ನು ಹೋರಾಟ, ನಾವು ವಿರೋಧ ಪಕ್ಷದವರು ನಾವು ಹೋರಾಟ ಮಾಡಿ ಇನ್ನು ಜನರಿಗೆ ರಕ್ಷಣೆ ಕೊಡೋ ಅಂತ ನಮ್ಮ ಕೆಲಸ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಅಧಿಕಾರಿಗಳೇನಾರು ಶಾಸಕರು ಹೇಳಿದಂಗೆ ಕುಮ್ಮಕ್ಕಿನಿಂದ ಅಥವಾ ಭ್ರಷ್ಟಾಚಾರಕ್ಕೂ ಮತ್ತೊಂದಕ್ಕೆ ಹೇಳಿ ಈ ರೀತಿಯ ರೈತರಿಗೆ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ನಾವು ಇನ್ನು ಮುಂದೆ ಹೋರಾಟ ನಿಮ್ಮ ವಿರುದ್ಧನೇ, ಅಧಿಕಾರಿಗಳ ವಿರುದ್ಧನೇ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ.